ಅದೇನು ಹೊಸದಲ್ಲ. ಈ ಚುನಾವಣೆ ಬಂದಾಗ ಮತ್ತು ಹಿಂದೂ ಮುಸ್ಲಿಂ ಆಗುತ್ತೆ ಅಂತ ಗೊತ್ತಾಯ್ತು ನಮ್ಗೆ. ಇದು ಬಿಟ್ಟು ಬೇರೆ ಇದೆ. ಈಗ ರಾಮ ಮಂದಿರ ಆಯಿತು, ಹಿಂದೂ ಮುಸ್ಲಿಂ ಆಯಿತು, ಖಾಲಿಸ್ತಾನ್ ಬರ್ತದೆ, ಪಾಕಿಸ್ತಾನ ಬರ್ತದೆ, ಅಫ್ಘಾನಿಸ್ತಾನ ಬರ್ತದೆ. 10 ವರ್ಷದ ಡಿಫಾಲ್ಟ್ ಏನು ಬರೋದಿಲ್ಲ. ಅದನ್ನೇ ಕೇಳಿವಲ್ಲ, ಡಾಲರ್ದು ರುಪಿಗೆ ಕಂಪ್ಯಾರಿಸನ್ ಮಾಡೋಣ ಬೇಡ, ದೇಶದ ಸಾಲ ಕಂಪೇರ್ ಮಾಡೋಣ ಬೇಡ, ಬೇರೆ ದೇಶಕ್ಕೆ ಹೋಲಿಸ್ಕೊಂಡು ನೋಡೋಣ. ನಮಗೆ ಚೈನಾ ಕಂಪೇರ್ ಮಾಡೋಣ. ನಮ್ಮದು ಚೈನಾ ಒಂದೇ ಇರ್ತಕ್ಕಂಥದ್ದು, ಪಾಪ್ಯುಲೇಷನ್ ಕೂಡ ಒಂದೇ ಇದೆ. ಅದಕ್ಕೆ ನಾವು ಕಂಪೇರ್ ಮಾಡಬೇಕು ಬೇಡ. ಯಾರಿಗೆ ಕಂಪೇರ್ ಮಾಡೋಣ ನಾವು? ಈ 10 ವರ್ಷ ಅವಧಿಯಲ್ಲಿ, ಯಾಕಂದರೆ ವಿಶ್ವಗುರು ಇರ್ತಕ್ಕಂಥ ಮೋದಿ ಸಾಹೇಬರು ಭಾಳ ಪವರ್ಫುಲ್ಲು. ಮತ್ತು ನಾವು ಯಾರಿಗೆ ಕಂಪೇರ್ ಮಾಡಬೇಕೀಗ? ಯಾವ ದೇಶಕ್ಕೆ ಕಂಪೇರ್ ಮಾಡ್ಬೇಕು ನಾವು? ಅಮೇರಿಕಾ ಕಂಪೇರ್ ಮಾಡಬೇಕು, ರಷ್ಯಾ ಕಂಪೇರ್ ಮಾಡಬೇಕು, ಫ್ರಾನ್ಸು, ಇಟ್ಲಿ, ಚೈನಾ ಪಕ್ಕ ಇತ್ತು. ಚೈನಾಗೆ ನಮಗೆ ಕಂಪೇರ್ ಮಾಡೋಣ. ಚೈನಾ 10 ವರ್ಷದಿಂದ ಏನಿತ್ತು, ಇವತ್ತು ಚೈನಾ ಎಷ್ಟಿದೆ? ಇಂಡಿಯಾ ಇಂಡಿಯಾ 10 ವರ್ಷದಿಂದ ಎಷ್ಟಿತ್ತು ಅದನ್ನ ಕಂಪೇರ್ ಮಾಡೋಣ. ಸ್ವಿಗ್ಗಿ ಯಾರ್ದು, ಝೊಮ್ಯಾಟೊ ಯಾರ್ದು, ಪೇಟಿಎಮ್ ಯಾರ್ದು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ಟ್ಯಾಚ್ಯೂ ಕಟ್ಟಿದ್ರು ಯಾರು? ಇವೆಲ್ಲ ಚೈನೀಸ್ ಕಂಪ್ನಿಗಳೇ. ಇರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳು